ಕತ್ತೆ ಹಾಲಿಗೂ ಸಾವಿರಾರು ರೂಪಾಯಿ ರೇಟ್ ಬಂದಿದ್ದೇ ತಡ ಕತ್ತೆಗೂ ಒಂದು ಕಾಲ ಬಂತು ಅಂತ ರೈತರು ಖುಷಿಯಾಗಿದ್ರು. ಆದರೆ ಕತ್ತೆ ಹಾಲಿಗೆ ಡಿಮಾಂಡ್ ಇದೆ ಅಂತ ರೈತರು ಲಕ್ಷ ಕೊಟ್ಟು ಕತ್ತೆಗಳನ್ನ ಖರೀದಿಸಿದ್ರು. ಆದರೆ ಮಕ್ಮಲ್ ಟೋಪಿ ಹಾಕಿದ್ದ ಐನಾತಿಗಳು ಈಗ ಕಂಬಿ ಹಿಂದೆ ಸೇರಿದ್ದಾರೆ. ಕತ್ತೆ ಹಾಲು ಕುಡಿದ್ರೆ ಜನರ ತ್ವಚೆ ಫಳಫಳ ಅಂತ ಹೊಳೆಯುತ್ತೆ ಅಂದಿದ್ರು. ಕತ್ತೆ ಹಾಲಿಂದ ರಕ್ತದಲ್ಲಿನ ಸಕ್ಕರೆ ಅಂಶ ಕಡಿಮೆಯಾಗುತ್ತೆ ಅಂತಿದ್ರು. ಲೀಟರ್ ಕತ್ತೆ ಹಾಲಿಗೆ ಸಾವಿರಾರು ರೂಪಾಯಿ ಹಣ ಸಿಗುತ್ತೆ ಅಂತ ಆಸೆ ಹುಟ್ಟಿಸಿದ್ರು. ಆದ್ರೀಗ ಆ ನಸಗುನ್ನಿಗಳೇ ಲಾಕ್ ಆಗಿದ್ದಾರೆ. ರೈತರಿಗೆ ಕತ್ತೆಗಳನ್ನ ಮಾರಿ ಕೋಟಿ ಕೋಟಿ ವಂಚನೆ. ಹೀಗೆ ಮುಖಕ್ಕೆ ಮಾಸ್ಕ್ ಹಾಕೊಂಡು ಬರ್ತಿರೋರು ಇವರೇ ಮಾನಗೇಡಿ ವಂಚಕರು. ವಿಜಯನಗರ ಜಿಲ್ಲೆ ಹೊಸಪೇಟೆಯಲ್ಲಿ ಜಿನ್ನಿ ಮಿಲ್ಕ್ ಕಂಪನಿ ನಡೆಸ್ತಿದ್ರು. 1 ಯೂನಿಟ್ಗೆ 3 ಲಕ್ಷದಂತೆ ಹಣ ಪಡೆದು 3 ಕತ್ತೆ ಮರಿಗಳನ್ನ ಮಾರ್ತಿದ್ರು. ಕತ್ತೆಯ ಲೀಟರ್ ಹಾಲಿಗೆ 2300 ರೂಪಾಯಿ ರೇಟ್ ಇದೆ. ಹಾಲನ್ನ ನಾವೇ ಪರ್ಚೇಸ್ ಮಾಡ್ತೀವೆಂದು ನಂಬಿಸಿದ್ರು. ರೈತರು ನಾ ಮುಂದು ತಾ ಮುಂದು ಅಂತ ಮುಗಿಬಿದ್ದು ಲಕ್ಷ ಕೊಟ್ಟು ಕತ್ತೆಗಳನ್ನ ಖರೀದಿಸಿದ್ರು. ಜನ ಕೊಡೋ 3 ಲಕ್ಷ ಹಣಕ್ಕೆ ಏನ್ ಗ್ಯಾರಂಟಿ ಅಂತ ಜಿನ್ನಿ ಕಂಪನಿಯವರನ್ನ TV9 ಪ್ರಶ್ನಿಸಿದಾಗ ಕಂಪನಿ ಮಾಲೀಕರು ಗಲಿಬಿಲಿಯಾಗಿದ್ರು. TV9 ವರದಿ ಬಳಿಕ ಎಚ್ಚೆತ್ತ ವಿಜಯನಗರ ಜಿಲ್ಲಾಡಳಿತ ಜಿನ್ನಿ ಮಿಲ್ಕ್ ಕಂಪನಿ ಮೇಲೆ ರೇಡ್ ಮಾಡಿತ್ತು. ಆಗ್ಲೇ ನೋಡಿ ಕಂಪನಿಗೆ ಟ್ರೇಡ್ ಲೈಸೆನ್ಸ್ ಇಲ್ಲ ಅನ್ನೋದು ಬಯಲಾಗಿತ್ತು. ಇದೊಂದು ಫ್ರಾಡ್ ಕಂಪನಿ ಅನ್ನೋದು ಗೊತ್ತಾಗಿತ್ತು. ರೈತರಿಗೆ ಮಕ್ಮಲ್ ಟೋಪಿ, ಜಿನ್ನಿ ಸಂಸ್ಥೆಯ 3 ಅರೆಸ್ಟ್. ಹೊಸಪೇಟೆಯಲ್ಲೇ ಕೇಂದ್ರ ಕಚೇರಿ ತೆಗೆದಿದ್ದ ಐನಾತಿಗಳು ರಾಜ್ಯದ ಸುಮಾರು 318 ರೈತರಿಗೆ ಬರೋಬ್ಬರಿ 13 ಕೋಟಿಗೂ ಅಧಿಕ ಹಣ ವಂಚಿಸಿದ್ದಾರೆ. ಸದ್ಯ ಆಂಧ್ರ ಮೂಲದ ನೆಲ್ಲೂರಿನ ಎಂಡಿ ನೂತಲಪಾಟಿ ಮುರಳಿ, ಮ್ಯಾನೇಜರ್ ಕಡಪಾದ ಉಮಾಶಂಕರ್ ರೆಡ್ಡಿ ಮತ್ತು ಸೈಯದ್ ಮಹಮ್ಮದ್ ಗೌಸ್ನನ್ನ ಹೊಸಪೇಟೆ ಪೊಲೀಸರು ಬಂಧಿಸಿದ್ದಾರೆ. ಇನಿಷಿಯಲ್ ಸ್ಟೇಜ್ನಲ್ಲಿ ಅವರದೊಂದು ಪೂರ್ವಾಪರ ಒಂದು ವಿಚಾರಣೆ ನಡೆದಿದೆ ಮತ್ತು ಈಗಾಗಲೇ ಕಂಪ್ನಿಗೆ ಸಂಬಂಧಪಟ್ಟಂಥ ಸುಮಾರು 5 ಅಕೌಂಟ್ಗಳನ್ನ ಫ್ರೀಸ್ ಮಾಡಿಸಿದ್ದೀವಿ. ಈ ಅಕೌಂಟ್ಗಳಿಗೆ ಸಂಬಂಧಪಟ್ಟ ಹಾಗೆ ಆಗಿರುವಂಥ ಟ್ರಾನ್ಸಾಕ್ಷನ್ಸು ಈ ಎಲ್ಲ ವಿಚಾರಗಳನ್ನ ನೀವಾಗಲೇ ತಿಳ್ಕೊತಾ ಇದ್ದೀವಿ. ಎಲ್ಲ ಪತ್ರ ವ್ಯವಹಾರ ಎಲ್ಲ ಮಾಡಿದ್ದೀವಿ. ಏನೇ ಇರಲಿ, ಕತ್ತೆಗೊಂದು ಕಾಲ ಬಂತು, ಕತ್ತೆ ಹಾಲಿಂದ ಸಾವಿರಾರು ರೂಪಾಯಿ ಆದಾಯ ಮಾಡಬಹುದು ಅನ್ನೋ ಆಸೆಯಿಂದಿದ್ದ ರೈತರೀಗ ಹಣ ಕಳ್ಕೊಂಡು ಕಂಗಾಲಾಗಿದ್ದಾರೆ. ವಿನಾಯಕ ಬಡಿಗೇರ್, TV9 ಬಳ್ಳಾರಿ.